ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೇಳಿಸ್ಕೊಂತಿರ್ಬೇಕು. ನಾನೇನು ಈ ಥರ ರೆಡಿಯಾಗಿದ್ದೀನಿ. ಅಫ್ಕೋರ್ಸ್ ಇವತ್ತು ನಾನು ಬರ್ತಾ ನೋಡಿ ಗೈಸ್, ನಾನು ಈ ಥರ ರೆಡಿ. ಇದು ನನ್ನ ಔಟ್ಫಿಟ್ ಇವತ್ತು. ವೆಡ್ಡಿಂಗ್ ಕೇರ್ ಮಾಡಿಬಿಡಿ. ಇದು ಇವತ್ತು ಔಟ್ಫಿಟ್ಟು ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ ಗೈಸ್. ಯೋಚಿಸ್ತಿರ್ಬೇಕಲ್ವ ನಾನು ಇವತ್ತು ಎಲ್ಲಿ ಹೋಗ್ತೀನಿ ನಂದು ಬರ್ತಡೇ ಅಂತ. ಫಸ್ಟ್ ಲೈಟ್ ಆಫ್ ಮಾಡ್ಕೊಳ್ಳುವ ರೂಮ್ ಲೈಟ್ ಆಫ್ ಆಗಿದೆ. ಇನ್ನೇನಾದ್ರು ಬಿಟ್ಟಿದ್ದೀವ ನೋಡ್ಕೊಂಬರೋಣ. ಇನ್ನೇನು ಇಲ್ಲ, ಹಾಲಲ್ಲೇನು ಬಿಟ್ಟಿರೋಕ್ಕಿಲ್ಲ. ಅಲ್ಲಿ ನೋಡಿ ನನ್ನ ರೂಮ್ದು ವಾರ್ಡ್ರೋಬ್ ಡೋರ್ ಹಾಕೋದೆ ಮರ್ತಿದ್ದೀನಿ ನಾನು. ಓಕೆ, ಡನ್. ನಡೀರಿ ಈಗ ನಾನು ರಪ್ಪ ಅಂತ ರೆಡಿಯಾಗಿದ್ದೀನಿ. ಹಂಗೆ ರಪ್ಪ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಇವತ್ತು ನಾನು ಬರ್ತಡೆ. ರಪ್ಪ ಅಂತ ಹೋಗೋಣ ಬನ್ನಿ. ನಿಮಗೆ ಯಾವ ಶೂ ಹಾಕೊಂತಿದ್ದೀನಿ, ಮೀನ್ಸ್ ಶೂ ಅಲ್ಲ, ಚಪ್ಪಲಿ ಟೈಪು. ಯಾವ ಚಪ್ಪಲಿ ಹಾಕೊತಿದ್ದೀನಿ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ಇನ್ನು ದೇವಸ್ಥಾನದಲ್ಲಿ ಸಿಗೋಣ ಬೀಸ್. ಈಗ ಸದ್ಯಕ್ಕೆ ನೋಡಿ, ಈ ಚಪ್ಪಲಿ ನಾನು ಹಾಕೊತಿದ್ದೀನಿ. ಈಗ ಇದು ನನ್ನ ಔಟ್ಫಿಟ್ಟು. ಇನ್ನು ಶೂ ಬರಬೇಕು, ಕೈಗೊಂದು ಕಡ ಬರುತ್ತೆ, ಮತ್ತೊಂದು ರಿಂಗ್. ಆಫ್ಕೋರ್ಸ್ ನಾನು ಹಾಕೊಳ್ಳೋಂಥ ರಿಂಗು. ಮೀನ್ಸ್ ಇದನ್ನು ನಾನು ಎಲ್ಲಿ ಬೈ ಮಾಡಿದಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಡ್ರೆಸ್ಸಸ್ ಚೆನ್ನಾಗಿದೆ, ಔಟ್ಫಿಟ್ಟು ಲೈಕ್ ಮಾಡಿ ಆಯಿತಾ. ಇದೇ ದೇವಸ್ಥಾನಕ್ಕೆ ಗೈಸ್ ನಾನು ಹೋಗಿದ್ದು. ನಮ್ಮ ಮನೆ ಹತ್ರ ಈ ದೇವಸ್ಥಾನದಲ್ಲಿ ಶಿವಲಿಂಗ ನೀರು ಹಾಕ್ಬೋದು, ಅದಕ್ಕೋಸ್ಕರನೇ ಸ್ಪೆಷಲ್ಲಾಗಿ ಹೋಗ್ತೀವಿ ಗೈಸ್. ನಾನು ಒಂದು ಚಿಕ್ಕ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದೆ ಅಷ್ಟೇ ಗೈಸ್. ನನ್ನ ಪಕ್ಕದಲ್ಲಿ ಅಜ್ಜಿ ಮತ್ತು ಅತ್ತೆ ಗೈಸ್, ಮತ್ತು ನಾನು ಅಜ್ಜಿ ಮತ್ತು ಅಮ್ಮ ಕೂತಿದ್ದು ಪಿಕ್ಚರ್ಸ್ ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಜ್ಜಿಗೆ ಕೇಕ್ ತಿನ್ನಿಸ್ತಿರೋದಿದೆ. ಹಾಗೆ ಎಲ್ಲನೂ ಜೊತೆಗೆ ಒಂದು ಫೋಟೋ ತೆಗ್ದಿದ್ದಿದೆ ನೋಡಿ, ಎಲ್ಲರಿಗೂ ಕೊಡೋದಿದೆ. ಆಮೇಲೆ ಅಮ್ಮನವರೆಲ್ಲ ಹೋಟ್ಲಿಗೆ ಹೋಗಿದ್ವಿ. ಆಮೇಲೆ ನನ್ನ ತಮ್ಮ ಅಪ್ಪನ ಜೊತೆ ನಿಂತಿರೋದೊಂದು ಪಿಕ್ಚರ್ಸ್ ಇದೆ ಗೈಸ್. ಆಮೇಲೆ ನಾನು ಅಲ್ಲಿ ಇವತ್ತಿಗೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.